ಬಿಸಿಲಿನ ತಾಪಮಾನಕ್ಕೆ ಕಾರ್ ಒಂದು ಹೊತ್ತಿ ಉರಿದಿದೆ. ಮುಗಿಲೆತ್ತರಕ್ಕೆ ಆವರಿಸಿದೆ. ಕಾರ್ ಭಸ್ಮವಾಗಿ ಉರಿದಂತ ಹೊಗೆ. ಇನ್ನು ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಇಂತ ಒಂದು ಘಟನೆ ನಡೆದಿದೆ. ನಾರಾಯಣಪುರ ಗ್ರಾಮದ ಪೂಜಾ ಜಂಕ್ಷನ್ ಹಾಲ್ ಬಳಿ ನಿಲ್ಲಿಸಿದಂತ ಕಾರ್ಗೆ ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡಿದೆ. ಫಂಕ್ಷನ್ ಹಾಲ್ ಪಕ್ಕದಲ್ಲಿ ನಿಲ್ಲಿಸಿದಂತ 2 ಕಾರ್ಗಳಿಗೆ ಬೆಂಕಿ ಹೊತ್ಕೊಂಡಿರುವಂತದ್ದು. ಏಕಾಏಕಿಯಾಗಿ ಬಸವ ಕಲ್ಯಾಣದ ನಾರಾಯಣಪುರ ಬಳಿ ಇಂತ ಒಂದು ಘಟನೆ ನಡೆದಿದೆ. ಪೂಜಾ ಫಂಕ್ಷನ್ ಹಾಲ್ ಬಳಿ ಇದ್ದಂತಹ ಕಾರುಗಳು 2 ಕಾರ್ಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಮುಗಿಲೆತ್ತರಕ್ಕೆ ಬೆಂಕಿಯ ಭಸ್ಮ ಉರಿದಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಿಲ್ಲಿಸಿದಂತ 2 ಕಾರ್ಗಳಿಗೆ ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡಿರುವಂತದ್ದು. ಮುಗಿಲೆತ್ತರಕ್ಕೆ ಹೊಗೆ ಆರ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ತೆರಳಿದಂತ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ಆರಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಪೂಜಾ ಫಂಕ್ಷನ್ ಹಾಲ್ ಬಳಿ ಕೆಲವು ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬಿಸಿಲಿನ ತಾಪಮಾನಕ್ಕೆ ಈ ರೀತಿಯಾಗಿ ಆಗಿರುವಂತದ್ದು. ಮುಗಿಲೆತ್ತರಕ್ಕೆ ಆವರಿಸಿದೆ ಹೊಗೆ. ಫಂಕ್ಷನ್ಗೆ ಅಂತ ಹೋಗಿದ್ದಂತಹ ವೇಳೆ ನಿಲ್ಲಿಸಿದಂತಹ ಕಾರ್ಗಳು ಬಿಸಿಲಿನ ಬೇಗ ಏನಿದೆ, ಬಿಸಿಲಿನ ತಾಪಮಾನಕ್ಕೆ ಹೊತ್ತಿ ಉರಿದಿರುವಂತ ಮಾಹಿತಿ ಲಭ್ಯವಾಗಿದೆ. ಏಕಾಏಕಿಯಾಗಿ 2 ಕಾರ್ಗಳು ಅಕ್ಕಪಕ್ಕದಲ್ಲಿ ನಿಂತಿದ್ದಂಥವು ಹೊತ್ತಿ ಉರಿತಾ ಇರುವಂತದ್ದು. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಇಂಥ ಒಂದು ಘಟನೆ ನಡೆದಿದೆ. ನಾರಾಯಣಪುರ ಗ್ರಾಮದ ಪೂಜಾ ಫಂಕ್ಷನ್ ಹಾಲ್ಗೆ ಅಂತ ಹೋಗಿದ್ದಂಥವ್ರು ಅಲ್ಲಿ ಕಾರ್ನ ನಿಲ್ಲಿಸಿರ್ತಾರೆ. ಆಗ ಬಿಸಿಲಿನ ತಾಪಮಾನಕ್ಕೆ ಕಾರ್ಗಳು ಹೊತ್ತಿ ಉರಿದಿರುವಂತದ್ದು. ಬೆಂಕಿ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ. ಕಾರ್ ಸುಟ್ಟು ಭಸ್ಮವಾಗಿದ್ದಾವೆ. ಒಂದಲ್ಲ 2 ಕಾರ್ಗಳು. ಅಕ್ಕಪಕ್ಕದಲ್ಲಿ ನಿಂತಿದ್ದಂತಹ ಕಾರ್ಗಳು ಬೇರೆ ಯಾವುದೂ ಅಲ್ಲ ಕಾರಣ. ಬಿಸಿಲಿನ ತಾಪಮಾನಕ್ಕೆ ಬಿಸಿಲಲ್ಲಿ ನಿಂತಿದ್ದಂತಹ ಕಾರ್ಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಬೀದರ್ನ ನಾರಾಯಣಪುರದಲ್ಲಿ ಇಂತ ಒಂದು ಘಟನೆ ನಡೆದಿರುವಂತದ್ದು. ಫಂಕ್ಷನ್ಗೆ ಅಂತ ಹೋಗಿದ್ದಂಥವ್ರು ತಮ್ಮ ಪಾಡಿಗೆ ತಾವು ಕಾರ್ನ ನಿಲ್ಲಿಸಿ ಫಂಕ್ಷನ್ ಅಲ್ಲಿ ಭಾಗಿಯಾಗಿರ್ತಾರೆ. ಒಂದು ಬಿಸಿಲಿನ ತಾಪಮಾನ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಇನ್ನು ಅಲ್ಲಿದ್ದಂಥವರಿಗೆ ಗಾಬರಿ ಆಗಿದೆ. ಆತಂಕದ ವಾತಾವರಣವನ್ನ ಒಂದಷ್ಟು ಗಂಟೆಗಳ ಕಾಲ ನಿರ್ಮಾಣ ಮಾಡಿದೆ ಈ ಹೊತ್ತಿ ಉರಿದಂತಹ ಕಾರ್ಗಳು. ಅದೃಷ್ಟವಶಾತ್ ಯಾರು ಕೂಡ ಕಾರ್ ಒಳಗೆ ಕೂತಿರ್ಲಿಲ್ಲ. ಯಾವುದೇ ರೀತಿಯಾದಂತಹ ಹಾನಿ ಯಾರಿಗೂ ಆಗಿಲ್ಲ. ಆದ್ರೆ ಅಲ್ಲಿದ್ದಂತಹ ಕಾರ್ಗಳು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ.